ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬೆಳಗ್ಗೆನೆ ಅದೊಂದು ಕಪ್ ಕಾಫಿ ಕುಡಿದೆ. ಮತ್ತೆ ತುಂಬಾ ದಿನದಿಂದ ವಾಂಟೆಡ್ ಆಗಿದೆ ಈ ಕಾಕ್ರೋಚ್ನ ಮಾಡ್ಬಿಟ್ಟೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್ ಏನಂದ್ರೆ ಭಯ ಆಗ್ತಾ ಇರೋದು ಅದ್ರ ಮೇಲೆ ನನ್ನ ಪರ್ಕೆಲ್ ಹೊಡೆದಿರೋ ಮಾರ್ಕ್ ಇದೆ ಗೈಸ್. ಮತ್ತೆ ಅದನ್ನ ಐಡೆಂಟಿಫೈ ಮಾಡಿ ಎಲ್ಲಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಾ ಇದೆ. ಅಣ್ಣನ್ಗೋಸ್ಕರ ಪ್ರಾಣ ಕೊಡ್ತೀರಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ಸೊ ಇವತ್ತು ಸೂರ್ಯದಿಂದ ಡೈರೆಕ್ಟ್ ಆಗಿ ವೈಟ್ ಲೈಟ್ಸ್ ಬರ್ತಿತ್ತು. ಆಚೆ ಎಲ್ಲ ಫುಲ್ ವೈಟ್ ಕಲರ್ ಇತ್ತು ಬಲ್ಪ್ ಹಾಕ್ದಂಗೆ. ಮತ್ತೆ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಒರೆಸಿ ಅಡ್ಗೆ ಮನೇಲಿ ಪಾತ್ರೆ ಇತ್ತು ಅದನ್ನು ತೊಳ್ದೆ. ಸೊ ನಮ್ಮ ಮಮ್ಮಿಗೆ ಟಿಫನ್ಗೆ ರೆಡಿ ಮಾಡ್ಕೊಡ್ಬೇಕು ಅಂತ ಎಲ್ಲ ತರಕಾರಿನ ಹಚ್ಕೊಂಡು ಸಾಂಬಾರ್ಗೆ ಅಂತ ಇಟ್ಟೆ. ಮತ್ತೆ ಈ ಸೈಡಲ್ಲಿ ಅನ್ನಕ್ಕೂ ಸಹ ಇಟ್ಟೆ. ಅನ್ನ ವಿಸಿಲ್ ಕೂಗೋ ಅಷ್ಟರಲ್ಲಿ ಮುದ್ದೆನ ತೊಳಸ್ಕೊಂಡೆ. ನಮ್ಮ ಮಮ್ಮಿ ಇವತ್ತು ಸ್ವೀಟ್ಸ್ಗೆ ಅಂತ ಪೊಂಗಲ್ ಮಾಡಿದ್ರು, ಆದ್ರೆ ಅದರಲ್ಲಿ ಸ್ವೀಟೇ ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್ನ ಆ್ಯಡ್ ಮಾಡ್ಕೊಂಡೆ. ಹಾಗಾದ್ರೆ ಬನ್ನಿ ಇವಾಗ ಟೇಸ್ಟ್ ನೋಡೋಣ. ಮತ್ತೆ ನಮ್ಮ ಮಮ್ಮಿ ರಂಗೋಲಿನ ನೋಡಿ ಯಾಕೆ ಅಂತ ಕೇಳಿದ್ರೆ ಮನೆಗೆ ಬರೋದನ್ನೆಲ್ಲ ಡೋಲ್ ಹೊಡೆದು ವೆಲ್ಕಮ್ ಮಾಡ್ಕೊಂತಿದ್ದೀನಿ ಅಂತ ಹೇಳ್ತಿದ್ದಾರೆ. ರಂಗೋಲಿ ನೋಡ್ಕೊಂಡು ಗಾಡಿ ಎತ್ತಿ ಹಂಗೆ ಆಫೀಸ್ ಹತ್ರಕ್ಕೆ ಬಂದ್ವಿ. ಆಫೀಸ್ ಹತ್ರಕ್ಕೆ ಬರ್ತಿದ್ದಂಗೆ ಕೆಲಸ ಇತ್ತು. ಗಾಡಿಗೆಲ್ಲ ಲೋಡ್ ಮಾಡಿ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡಿದ್ರೆ ನಮ್ಮ ಜೊತೆ ಇನ್ನೊಂದು ಗುಂಡು ಆ್ಯಡ್ ಆಗಿದೆ ನೋಡಿ. ಅಲ್ಲ ಗೈಸ್, ನಮ್ಮ ಮಮ್ಮಿಗೆ ಏರಿಯಾ ಲಿಕ್ವಿಡ್ 1.5 ಕ್ಯಾಪ್ ಹಾಕ್ಬೇಕು ಅಂತ ಹೇಳಿದ್ರೆ ಕಂಫರ್ಟ್ 1.5 ಕ್ಯಾಪ್ ಹಾಕಿದ್ದಾರೆ ನೋಡಿ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಮತ್ತೆ ಒಗ್ದಿರೋ ಬಟ್ಟೆನ ಬಿಸಿಲಲ್ಲಿ ಒಣಗಾಕಿದ್ದಕ್ಕೆ ನಮ್ಮ ಮಮ್ಮಿ ನನಗೆ ಬಾದಾಮ್ ಮಿಲ್ಕ್ ಶೇಕ್ ಮಾಡ್ಕೊಟ್ಟು ರೆಡಿಯಾಗಿ ಡ್ಯಾನ್ಸ್ ಕ್ಲಾಸ್ಗೆ ಬಂದು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮತ್ತೆ ನೈಟ್ ಆಗ್ತಿದ್ದಂಗೆ ಡ್ಯಾನ್ಸ್ ಕ್ಲಾಸಲ್ಲಿ ಕರೆಂಟ್ ಇರಲಿಲ್ಲ. ಆದ್ರೆ ನಮ್ಮ ಬಾಯ್ಸ್ ಎಲ್ಲ ಫುಲ್ ಡೆಡಿಕೇಶನ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಅಪ್ಪ ಬಂದಿದ್ರು, ಗಾಡಿ ಎತ್ತಿ ಮನೆ ಕಡೆಗೆ ಬಂದ್ವಿ. ಮತ್ತೆ ಗಾಡಿಯಲ್ಲಿ ಬಂದಿದ್ದಕ್ಕೆ ತಲೆಯಲ್ಲಿ ಕೂದಲೆಲ್ಲ ಕೆಡ್ಸೋಗಿತ್ತು, ತಲೆ ಬಚ್ಕೊಂಡೆ. ಆಯ್ತು, ಆಮೇಲೆ ಅಷ್ಟೇ.